ನಾವು ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿರುವಾಗ ಯೂಟ್ಯೂಬ್ನಲ್ಲಿ ಲಾಂಗ್ಟ್ಯೂಡ್ ಕನ್ಸ್ಟ್ರಕ್ಷನ್ ಅವರ ಕಂಪ್ನಿ ಹೆಸರು ಗೊತ್ತಾಯಿತು. ನಾವು ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಬೈ ಚಾನ್ಸ್ ಯಾರಿಗಾನೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ನೋಡ್ತಾ ಇದ್ದರೆ ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ ಇಸ್ ದ ಬೆಸ್ಟ್ ಒನ್ ಅಂತ ನಾನು ಹೇಳಬಲ್ಲೆ ಸರ್. ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕ್ವಾಲಿಟಿ ಮನೆಯೇ ಕಟ್ಕೊಡ್ತಾರೆ. ನಿಮಗೆ ಕ್ವಾಲಿಟಿಯಲ್ಲಿ ಯಾವುದೇ ಥರವಾದ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ. ನನ್ನ ಹೆಸರು ಬಾಲಕೃಷ್ಣಾಚಾರ್ ಅಂತ, 85 ಇಯರ್ಸು. ನಾನು HMT ಸೂಪರ್ವೈಸರ್ ಆಗಿದ್ದೆ. ನಾನು ಇದ್ರ ಬಗ್ಗೆ, ಈ ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಭಾಳ ಜನ ವಿಚಾರಿಸಿದೆ. ಒಳ್ಳೆ ಅಭಿಪ್ರಾಯ ಕೊಟ್ಟರು. ನಾವೆಲ್ಲೋಗಿ ವಿಚಾರಿಸಿದ್ವಿ. ಭಾಳ ಚೆನ್ನಾಗಿದೆ, ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ನಾವು ಅದನ್ನು ಪ್ರೋಸೆಸ್ ಮಾಡಿದ್ವಿ. ಅದೇ ಬಂದ ಮೇಲೂ ಇವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ನೋಡೋಕ್ಕೂ ಭಾಳ ಅಂದವಾಗಿದೆ, ಭದ್ರವಾಗಿದೆ. ನನ್ನ ಹೆಸರು ಭಾಗ್ಯರಥಿ. ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ಪ್ರಕೃತಿ ನಗರದಲ್ಲಿ ಸೈಟ್ ನೋಡ್ತಾ ಇದ್ವಿ. ಈ ಸೈಟ್ ನಮ್ಗೆ ಇಷ್ಟ ಆಯಿತು. ಇದು 900 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ಅದರಿಂದ ಇಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಇರಬೇಕು ಅಂತ ಇಷ್ಟ ಆಯಿತು. ಅದರಿಂದ ಮನೆ ಕಟ್ಟೋದಕ್ಕೆ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಓದಿದ್ದು ಎಲ್ಲ ಬೆಂಗಳೂರೇ. ನನಗೆ HMTಯಲ್ಲಿ ಕೆಲಸ ಆಗ್ತಿತ್ತು, ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ HMT ಕಾಲೋನಿಯಲ್ಲಿದ್ವಿ. ನಮಗೆ 3 ಜನ ಮಕ್ಕಳು, 2 ಹೆಣ್ಣುಮಕ್ಕಳು, ಒಬ್ಬ ಗಂಡು ಹುಡುಗ. ಅವನಿಗೆ ಕಂಪ್ಯೂಟರ್ನಲ್ಲಿ ಇದರಲ್ಲಿ ಕೆಲಸ ಸಿಕ್ತು. ಅವನಿಗೂ ಆ ಕಾಂಪೌಂಡ್ ಇದು ನಾವಿದ್ದಾಗ ಅಲ್ಲಿ ಭಾಳ ದೂರ ಆಗ್ತಿತ್ತು ಅವನಿಗೆ ಬಂದು ಹೋಗೋದಕ್ಕೆ. ಅದಕ್ಕೋಸ್ಕರ ನಮಗೂ ರಿಟೈರ್ಡ್ ಆಯಿತು. ಅದರಿಂದ ಇಲ್ಲಿ ಹತ್ತಿರ ಇರಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಈ ಸೈಟು ನಮ್ಗೆ ಇಷ್ಟ ಆಯಿತು. ನಾವು ಇಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ. ನಮ್ಮ ಮಗ ಇಲ್ಲಿ ಸೈಟ್ ತೊಗೊಂಡ್ಮೇಲೆ ಇದು ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ಸ್ಟ್ರಕ್ಷನ್ ಬಗ್ಗೆ ಕೆಲವು ಕಡೆ ಎಲ್ಲ ವಿಚಾರಿಸಿದ್ವಿ. ಅದಕ್ಕೆ ಈ ಕಂಪನಿ ಅಡ್ರೆಸ್ ಸಿಕ್ತು. ನಾವು ಅಲ್ಲಿ ಹೋಗಿ ವಿಚಾರಿಸಿದ್ವಿ. ಆವಾಗ ನಮ್ಗೆ ಇಷ್ಟ ಆಯಿತು. ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ವಿ. ನಾವು ಮನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿರುವಾಗ ಯೂಟ್ಯೂಬ್ನಲ್ಲಿ ಲಾಂಗ್ಟ್ಯೂಡ್ ಕನ್ಸ್ಟ್ರಕ್ಷನ್ ಅವರ ಕಂಪ್ನಿ ಹೆಸರು ಗೊತ್ತಾಯಿತು. ನಾವು ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಆ ಕಂಪ್ನಿಗೆ ಹೋಗಿ ವಿಚಾರಿಸುವಾಗ ಕೆಲವು ಡ್ರಾಯಿಂಗ್ಗಳೆಲ್ಲ ತೋರಿಸಿದ್ರು ಅವರು. ಆಮೇಲೆ ಕೊಟೇಶನ್ ಕೊಟ್ಟರು. ಅದೆಲ್ಲ ಚೆನ್ನಾಗಿತ್ತು ನಮಗೆ. ಆಮೇಲೆ ಅವ್ರ ಮನೆ ಕಟ್ಟಿದ್ದ ಕೆಲವು ಕಡೆ ಡ್ರಾಯಿಂಗ್ಗಳೆಲ್ಲ ತೋರಿಸಿದ್ರು. ಅದರಿಂದ ನಮ್ಗೆ ಇಷ್ಟ ಆಯಿತು. ಅದರಿಂದ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ವಿ. ಸರ್, ಇಲ್ಲಿ ಕೆಲಸ ಶುರು ಮಾಡುವಾಗ ಸುಬ್ರಾಜ್ ಅಂತ ಒಬ್ಬರು ಇನ್ಚಾರ್ಜ್ ಇದ್ದರು ಇಲ್ಲಿ. ಅವ್ರು ಬೆಳಗ್ಗೆ ಹೊತ್ತು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಅವರಿಗೆ ಡ್ರಾಯಿಂಗ್ ಸಿಗ್ತಾಯಿತ್ತು, ಡ್ರಾಯಿಂಗ್ ಕೊಡ್ತಾಯಿದ್ರು ಅವ್ರಿಗೆ. ಆ ಡ್ರಾಯಿಂಗ್ ನಾನು ನೋಡ್ತಾಯಿದ್ದೆ. ನನಗೆ ಅದೆಲ್ಲ ಭಾಳ ಅನುಭವ ಇದೆ ಡ್ರಾಯಿಂಗ್ಗಳ ಬಗ್ಗೆ. ಆದ್ದರಿಂದ ಅವರು ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅಂಥ ದಿವಸ ಅವ್ರು ಬರ್ತಾಯಿದ್ರು. ಅವರೇ ಇನ್ಚಾರ್ಜು ಇಲ್ಲಿಗೆ ನಮಗೆ. ಈ ಮನೆ ಕಟ್ಟುವಾಗ ಮೆಟೀರಿಯಲ್ಸ್ ಎಲ್ಲ ಬರ್ತಾಯಿತ್ತು. ಮೆಟೀರಿಯಲ್ಸ್ ಬಗ್ಗೆ ನಾನು ವಿಚಾರಿಸ್ತಾ ಇದ್ದೆ. ಅದು ಒಳ್ಳೆ ಸ್ಟ್ಯಾಂಡರ್ಡ್ನಲ್ಲಿತ್ತು ಮೆಟೀರಿಯಲ್ಸು. ಆಮೇಲೆ ಮರಳು ಇವೆಲ್ಲನೂ ಒಳ್ಳೆ ಸ್ಟ್ಯಾಂಡರ್ಡಲ್ಲೇ ಇದ್ದವು. ಅದರಿಂದ ನಾನು ಅದನ್ನೆಲ್ಲ ಸ್ಟಡಿ ಮಾಡ್ತಾಯಿದ್ದೆ, ಎಲ್ಲಿ ಬಂದಿದೆ ಏನು ಅಂತ. ಎಲ್ಲ ಚೆನ್ನಾಗಿತ್ತು. ಆದರೆ ಪ್ರಪೋರ್ಷನೇಟ್ ಕೂಡ ಕರೆಕ್ಟಾಗಿ ಆಗ್ತಾಯಿದ್ದರು. ಇಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಗಾಳಿ ಬೆಳಕು ಚೆನ್ನಾಗಿ ಬರ್ತದೆ. ಇಲ್ಲಿ ಎಲ್ಲ ಅನುಕೂಲವೂ ಚೆನ್ನಾಗಿದೆ. ನಮಗೇನು ಕಲರ್ ಇಷ್ಟ ಆಗಿದೆ ಅಂತ ನಾವು ಹೇಳಿದ್ವೋ ಅದನ್ನೇ ಕಲರ್ ತಂದು ನಮಗೆ ತೋರಿಸಿ ಹಾಕ್ತಾಯಿದ್ರು. ಇನ್ನೇನು ಚೇಂಜ್ ಏನು ಮಾಡ್ತಾಯಿರಲಿಲ್ಲ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುವಾಗ ಒಂದೊಂದು ಸ್ಟೇಜ್ಗೂ ಇಷ್ಟಿಷ್ಟು ಪೇಮೆಂಟ್ ಕೊಡಬೇಕು ಅಂತ ಮೊದಲೇ ಅಗ್ರಿಮೆಂಟ್ ಆಗಿತ್ತು. ಆ ಟೈಮ್ ಬಂದಾಗ ಅವ್ರು ಕೇಳ್ತಾಯಿದ್ರು. ತಕ್ಷಣ ನಾವು ಅದನ್ನು ಪೇಮೆಂಟು ಕೊಡ್ತಾಯಿದ್ವಿ. ಪೇಮೆಂಟ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. 2023ಕ್ಕೆ ಭೂಮಿ ಪೂಜೆ ಮಾಡಿದ್ವಿ. ಈ 2024ಕ್ಕೆ ಇಲ್ಲಿ ಫೆಬ್ರವರಿಗೆ ಗೃಹ ಪ್ರವೇಶ ಮಾಡ್ತಾಯಿದ್ವಿ. ತುಂಬ ವರ್ಷದಿಂದ ಮನೆ ಕಟ್ಕೋಬೇಕು ಅಂತ ಆಸೆ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಸೈಟ್ ಸಿಕ್ಕಿದ ಮೇಲೆ ಈ ಮನೆ ಕಟ್ಟಬೇಕು ಅಂತ ಆಯಿತು. ಇಲ್ಲಿ ಮನೆ ಕಟ್ತಿದ್ವಿ. ಭಾಳ ಸಂತೋಷ ಆಗಿದೆ. ಎಲ್ಲ ನಮ್ಮ ಇಷ್ಟ ಪ್ರಕಾರ ನಡೆದಿದೆ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಾವು ಮನೆ ಕಟ್ಟಬೇಕಂತ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ವಿ. ಸೊ ಯೂಟ್ಯೂಬಲ್ಲಿ ಒಂದು ಸರಿ ನೋಡಬೇಕಾದ್ರೆ ತುಂಬ ವರ್ಷದಿಂದ ಲಾಂಗ್ಟ್ಯೂಡ್ ಕನ್ಸ್ಟ್ರಕ್ಷನ್ನು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಸೊ ಅವ್ರಿಗೆ ಅಪ್ರೋಚ್ ಮಾಡಿದೆ, ನಾನು ಕಾಲ್ ಮಾಡಿದೆ. ಸೊ ಅವರು ಇಮಿಡಿಯೇಟ್ ಕಾಲ್ ಬ್ಯಾಕ್ ಮಾಡಿ ನಮ್ಮದು ರಿಕ್ವೈರ್ಮೆಂಟ್ ಕೇಳಿದ್ರು. ಆಮೇಲೆ ನೆಕ್ಸ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಹೇಳಿ ನಮ್ಗೆ ಹೆಂಗೆ ಮನೆ ಬೇಕು ಅಂತ ನಾನು ಒಂದು ಸ್ಕೆಚ್ ಕಳಿಸಿದ್ದೆ ಅವ್ರಿಗೆ. ಸೊ ಸ್ಕೆಚ್ ನೋಡ್ಬಿಟ್ಟು ಅವರು ಇಷ್ಟು ಕೊಟೇಶನ್ ಹೇಳಿದ್ರು, ಇಷ್ಟು ಆಗ್ಬೋದು ನಿಮ್ಮ ಮನೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇನೇ ಅವ್ರ ಆಫೀಸ್ಗೆ ಹೋಗಿ
ಅವ್ರನ್ನ ಮೀಟ್ ಮಾಡಿ ಚೆನ್ನಾಗಿ ಪಾಸಿಟಿವ್ ಆಗಿ ನಮ್ಗೆ ಬರ್ಮಾಡ್ಕೊಂಡ್ರು ಅವರು. ಆಮೇಲೆ ನಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಕೇಳಿದ್ರು ಹೆಂಗೆ ಬೇಕು ಅಂತ. ಸೊ ನಾವೇನು ಸ್ಕೆಚ್ ತೊಗೊಂಡೋಗಿದ್ವೋ ಅದಕ್ಕಿಂತ ಬೆಟರ್ ಸ್ಕೆಚ್ ಮಾಡಿ ಬೆಟರ್ ಡ್ರಾಯಿಂಗ್ ಮಾಡಿ ನಮಗೆ ಮನೆ ಕಟ್ಕೊಟ್ಟವ್ರು ಸರ್. ಬೈ ಚಾನ್ಸ್ ಯಾರಿಗಾನ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ನೋಡ್ತಾಯಿದ್ರೆ ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ ಇಸ್ ದ ಬೆಸ್ಟ್ ಒನ್ ಅಂತ ನಾನು ಹೇಳಬಲ್ಲೆ ಸರ್. ಲಾಂಗಿಟ್ಯೂಡ್ ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕ್ವಾಲಿಟಿ ಮನೆಯನ್ನು ಕಟ್ಕೊಡ್ತಾರೆ. ನಿಮಗೆ ಕ್ವಾಲಿಟಿಯಲ್ಲಿ ಯಾವುದೇ ಥರವಾದ ಕಾಂಪ್ರಮೈಸ್ ಇಲ್ಲ, ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ. ಥ್ಯಾಂಕ್ ಯು ಲಾಂಗಿಟ್ಯೂಡ್.